ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆಲ್ಲರಿಗೂ ಹೆಲ್ತಿಯಾಗಿ ತುಂಬ ರುಚಿಕರವಾಗಿ ಇರೋಂತಹ ಜ್ಯೂಸನ್ನ ಹೇಳ್ಕೊಡ್ತೀನಿ ನೋಡಿ. ಇದು ಮೇನ್ಲಿ ಯೂಸ್ ಆಗೋದಕ್ಕೆ ಏನೇನಕ್ಕೆ ಅಂತ ಅಂದರೆ ಆ್ಯಪಲ್ ಬ್ಲಡ್ ಇಂಪ್ರೂವ್ಮೆಂಟ್ಗೆ ಯೂಸ್ ಆಗುತ್ತೆ, ಹಾಗೆ ಬೀಟ್ರೂಟೂ ಅಷ್ಟೇ, ಆಮೇಲೆ ಕ್ಯಾರೆಟೂ ಅಷ್ಟೇ. ಎಲ್ಲದರಲ್ಲೂ ಬ್ಲಡ್ ಐರನ್ ಕಂಟೆಂಟ್ ಅನ್ನೋದು ತುಂಬಾ ಇರುತ್ತೆ. ಇವು ಮೂರೂ ನಾವು ದಿನ ಮಾರ್ನಿಂಗ್ ಒಂದೊಂದು ಕಪ್ ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ನಮಗೆ ಹೇರ್ ಫಾಲ್ಸ್ ಆಗಿರ್ಬೋದು, ಹೇರ್ ಸಮಸ್ಯೆ ಏನಾದ್ರು ಇದ್ದರೆ ಕ್ಯಾರೆಟಲ್ಲಿ ಕೆರೋಟಿನ್ ಅನ್ನೋದು ತುಂಬಾ ಇರುತ್ತೆ, ಅದು ಹೇರ್ ಫಾಲ್ಸ್ ಇದಕ್ಕೆ ಕಮ್ಮಿ ಮಾಡುತ್ತೆ. ಆಮೇಲೆ ಬೀಟ್ರೂಟು, ಆ್ಯಪಲ್ಲು ಅವೆಲ್ಲ ಒಂದೊಂದಕ್ಕೆ ಒಂದೊಂದು ಒಳ್ಳೆಯದು. ನಾನು ಮೇಯ್ನಾಗಿ ಏನು ಹೇಳ್ತೀನಿ ಅಂದರೆ ಇದು ಹಾರ್ಟ್ ಪ್ರಾಬ್ಲಮ್ಸ್ ಅನ್ನೋದನ್ನ ಕಮ್ಮಿ ಮಾಡುತ್ತೆ, ಹಾರ್ಟ್ ಬೂಸ್ಟರ್ ಅನ್ನೋದನ್ನ ಮಾಡುತ್ತೆ. ಅಂದರೆ ಬ್ಲಡ್ ಪಂಪ್ ಮಾಡೋದು ಅದೆಲ್ಲ ನೀಟಾಗಿ ಆಗುತ್ತೆ. ಆಮೇಲೆ ಸ್ಕಿನ್ನ ಗ್ಲೋನೆಸ್ ಕೊಡುತ್ತೆ ದಿನ ಮಾರ್ನಿಂಗ್ ಇದನ್ನು ಜ್ಯೂಸ್ ಕುಡಿದ್ರೆ. ಆಮೇಲೆ ಇಮ್ಯುನಿಟಿ ಪವರ್ ಅನ್ನೋದನ್ನ ಬೂಸ್ಟರ್ ಮಾಡುತ್ತೆ, ಇಮ್ಯುನಿಟಿ ಪವರ್ ಅನ್ನೋದನ್ನ ಜಾಸ್ತಿ ಮಾಡುತ್ತೆ. ನಾವು ಸುಸ್ತಾಗೋದು ಆ ಥರ ಎಲ್ಲ ಕಮ್ಮಿ ಮಾಡುತ್ತೆ. ಆಮೇಲೆ ಇದು ಊಟದಕ್ಕಿಂತ ಮುಂಚೆನೇ ತೊಗೊಂಡ್ರೆ ಇನ್ನೂ ನಮಗೆ ಒಳ್ಳೆ ಬೆನಿಫಿಟ್ಟು. ಆಮೇಲೆ ಕಾನ್ಸ್ಟಿಪೇಷನ್ ಯಾರ್ಯಾರಿಗಾಗುತ್ತೆ ಅದನ್ನು ತುಂಬಾ ಕಂಟ್ರೋಲ್ ಮಾಡುತ್ತೆ. ಕ್ಯಾರೆಟಲ್ಲಿ ಫೈಬರ್ ಅಂಶ ಅನ್ನೋದು ಹೆಚ್ಚಾಗಿರುತ್ತೆ, ಆಮೇಲೆ ಐರನ್ ಕಂಟೆಂಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಬಾಣಂತಿಯರಲ್ಲಿ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಕಾನ್ಸ್ಟಿಪೇಷನ್ ಆಗೋದು ಸಹಜ. ಸೊ ಆ ಟೈಮಲ್ಲಿ ಇದನ್ನು ಮಾಡ್ಕೊಂಡು ಕೊಡ್ರಿ ಅಂತೂ ತುಂಬ ಒಳ್ಳೆಯದು. ಆಮೇಲೆ ಬಾಣಂತಿಯರಲ್ಲಿ ತುಂಬಾ ವೀಕ್ ಆಗಿರ್ತಾರೆ, ಸ್ಕಿನ್ ಅನ್ನೋದು ಗ್ಲೋ ಇರೋದಿಲ್ಲ, ಯಾಕಂದರೆ ಬೇಬಿಗೆ ಫೀಡಿಂಗ್ ಮಾಡ್ತಾ ಇರ್ತಾರಲ್ವ, ಅದರಿಂದ ಸ್ವಲ್ಪ ಗ್ಲೋನೆಸ್ ಅನ್ನೋದು ಹೋಗುತ್ತೆ. ಅದು ಗ್ಲೋನೆಸ್ ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ನಾವು ಬೆಸ್ಟ್ ಮೆಡಿಸನ್ ಅಂತ ಅಂದರೆ ನೋಡಿ ಈ 3 ತರಕಾರಿ, ಹಣ್ಣು ತುಂಬಾ ಚೆನ್ನಾಗೇ ಯೂಸ್ ಆಗುತ್ತೆ, ಹಾಗೆ ಹೆಲ್ಪ್ ಆಗುತ್ತೆ. ನೋಡಿ ಒಂದ್ಸಲ ಟ್ರೈ ಮಾಡಿ. ಏನಿಲ್ಲ ಅಂತಂದರೆ ಒಂದು ಮಂತ್ ಸಾಕು ಕುಡ್ದು ನೋಡಿ, ನಿಮಗೆ ಅಲ್ಲಿಗೆ ಗೊತ್ತಾಗುತ್ತೆ ಅದ್ರ ರಿಸಲ್ಟ್ ಏನು ಅಂತ ಹೇಳ್ಬಿಟ್ಟು. ಸೊ ನಾನು ಈಗ ಕ್ಯಾರೆಟು, ಆ್ಯಪಲ್ಲು ಮತ್ತು ಬೀಟ್ರೋಟ್ನ ತೊಗೊಂಡಿದ್ದೀನಿ. ಕ್ಯಾರೆಟು ಚಿಕ್ಕದಾಗಿರೋಂಥ 2, ಆ್ಯಪಲ್ 1, ಬೀಟ್ರೋಟ್ 1 ತೊಗೊಂಡು ಅದನ್ನು ಚೆನ್ನಾಗೆ ಅದ್ರ ಮೇಲಿರೋಂತಹ ಸಿಪ್ಪೆನ ಕಿತ್ಬಿಟ್ಟು ನಾನು ಅದನ್ನು ನೀರಲ್ಲಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಅದ್ರ ಮೇಲ್ಗಡೆ ಲೆಮನ್ನ ಹಿಂಡ್ತಾ ಇದ್ದೀನಿ, ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆ ಗ್ರೈಂಡ್ ಮಾಡ್ಕೊಂಡಿರೋಂಥ ಪೇಸ್ಟ್ನ ನಾನು ಐಸ್ ಕ್ಯೂಬ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಡೈಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಂತೂ ಟೈಮ್ ಸಿಗೋದಿಲ್ಲ. ಸೊ ಈ ಥರ ಐಸ್ ಕ್ಯೂಬ್ ಮಾಡಿಬಿಟ್ಟು ಐಸ್ ಕ್ಯೂಬ್ ಒಂದೊಂದು ಐಸ್ ಕ್ಯೂಬ್ನ ಬಿಸಿ ನೀರಲ್ಲಾಗಿರ್ಬೋದು, ತಣ್ಣೀರಲ್ಲಾಗಿರ್ಬೋದು, ಮಾರ್ನಿಂಗ್ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟ್ ಈ ಗ್ಲಾಸ್ನ ಕುಡಿದ್ರೆ ಬ್ಲಡ್ ಅನ್ನೋದು ಇಂಪ್ರೂವ್ ಆಗುತ್ತೆ. ನೋಡಿ ಈ ಥರ ನನಗೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ, ಮಿಕ್ಕಿತ್ತು, ಅದಕ್ಕೋಸ್ಕರ ನಾನು ಒಂದು ಬಾಕ್ಸಲ್ಲಿ ಇದು ಮಾಡ್ತಿದ್ದೀನಿ. ಅದರಲ್ಲಿ ಬಂದಿರೋಂತಹ ಎಕ್ಸ್ಟ್ರಾ ಜ್ಯೂಸನ್ನ ನಾನು ಲೆಮನ್ ಹಾಕ್ಕೊಂಡು, ಇನ್ನೂ ಜಾಸ್ತಿ ಲೆಮನ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನೋಡಿ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಒಂದು 30 ಡೇಸ್ ಆದಮೇಲೆ ನಾನು ರಿಸಲ್ಟ್ ಯಾವ ರೀತಿ ಇದು ಅಂತ ನಾನು ನಿಮಗೆ ತೋರಿಸ್ತೀನಿ. ನನ್ನ ವಿಡಿಯೋ ಎಲ್ಲ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ತಪ್ಪದೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.